ನೀವೇನಾದರೂ 1000 ರೂಪೀಸ್ಗೆ ಒಂದು ಒಳ್ಳೆ ಮೈಕ್ರೋಫೋನ್ ನೋಡ್ತಿದ್ದೀರಾ ಅಂದರೆ ವೈರ್ಲೆಸ್ ಬ್ಲೂಟೂತ್ ಮೈಕ್ರೋಫೋನ್ ಇಲ್ಲಿದೆ. ಗ್ರೆನಾರೋ ವೈರ್ಲೆಸ್ ಮೈಕ್ರೋಫೋನು. ನಮಸ್ಕಾರ, ನಾನು ಪ್ರಶಾಂತ್ ಫ್ರಮ್ ಮಿಕ್ಸ್ ಮಸಾಲಾ. ನಾನು ಇಷ್ಟು ದಿನ ಯೂಸ್ ಮಾಡಿದ್ದು ಈ ವೈರ್ ಮೈಕು. ಇದು ಚೆನ್ನಾಗಿದೆ. ನನಗೊಂದು ಬ್ಲೂಟೂತ್ ಮೈಕ್ ಬೇಕಿತ್ತು ಕಮ್ಮಿ ಬಜೆಟಲ್ಲಿ. ನನ್ನ ಬಜೆಟ್ಗೆ ಸೂಟ್ ಆಗಿರೋ ಮೈಕ್ ಅಂದರೆ ಇದು ಒಂದು ಅನಿಸ್ತು. ನಾನು ಬೇರೆ ಕಡೆ ರಿವ್ಯೂ ಎಲ್ಲ ನೋಡಿ ಈ ಮೈಕ್ ತರಿಸಿದೆ ಅಮೆಝಾನಿಂದ. ಚೆನ್ನಾಗಿದೆ. ಇದನ್ನ ಯೂಸ್ ಮಾಡಿ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಇದರಲ್ಲಿ ನಮಗೆ 2 ಮೈಕು ಮತ್ತು ಒಂದು ರಿಸೀವರು, 2 ವಿಂಡ್ ಪ್ರೂಫ್ ನೆಟ್ ಸಿಕ್ಕಿದೆ. ಮತ್ತು ಒಂದೇ USB ಕೇಬಲಿಂದ 2 ಮೈಕ್ ಒಂದೇ ಸಲ ಚಾರ್ಜ್ ಮಾಡ್ಬೋದು. ಇದರಲ್ಲಿ ನಮಗೆ ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಮತ್ತು ಒಂದು ಯೂಸರ್ ಮ್ಯಾನಲ್ಲು. ಬಿಟ್ಟರೆ ಈ ಬಾಕ್ಸಲ್ಲಿ ಏನು ಸಿಗ್ತಿಲ್ಲ. ಈಗ ಮೈಕ್ನ ಮೊಬೈಲ್ ಹೇಗೆ ಕನೆಕ್ಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಈ ರಿಸೀವರ್ ತೊಗೊಂಡು ಈ ಥರ ಹಾಕಬೇಕು. ಇದರಲ್ಲಿ ಲೈಟ್ ತೋರಿಸುತ್ತೆ. ಆಮೇಲೆ ಮೈಕ್ ತೊಗೊಂಡು ಇಲ್ಲಿ ಬಟನ್ ಇದೆ ನೋಡಿ, ಈ ಬಟನ್ನ ಒತ್ತಿಡಿಬೇಕು. ಗ್ರೀನ್ ಲೈಟ್ ಬರುತ್ತೆ ಇಲ್ಲಿ. ಆಮೇಲೆ ಕನೆಕ್ಟ್ ಅಂತ ತೋರಿಸುತ್ತೆ. ಇಲ್ಲಿ ಲೈಟ್ ಆಫ್ ಆಗುತ್ತೆ ನೋಡಿ. ನೋಡಿ ಈ ಥರ ಚಾರ್ಜ್ ಆಗ್ತಾಗ ಎರಡರಲ್ಲೇ ರೆಡ್ ಲೈಟ್ ತೋರಿಸುತ್ತೆ. ಒಂದೇ ಸಲ 2 ಚಾರ್ಜ್ ಮಾಡ್ಕೋಬೋದು ನೀವು. ನಾವಿವಾಗ ಮೈಕ್ನ ಟೆಸ್ಟ್ ಮಾಡೋಣ ಅಂತ ಹೊರಗಡೆ ಬಂದಿದ್ದೀವಿ ಪಬ್ಲಿಕ್ ಪ್ಲೇಸಲ್ಲಿ. ನೋಡ್ತಿರ್ಬೋದು ಎಷ್ಟೊಂದು ವೆಹಿಕಲ್ ಓಡಾಡ್ತಿದೆ. ಇವಾಗ ನಾಯ್ಸ್ ಕ್ಯಾನ್ಸಲ್ ಹೇಗೆ ವರ್ಕ್ ಆಗುತ್ತೆ, ಲೆವೆಲ್ 1 ಲೆವೆಲ್ 2 ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ, ತೋರಿಸ್ಕೊಡ್ತೀನಿ ನಿಮಗೆ. ನೀವೇ ಅಬ್ಸರ್ವ್ ಮಾಡಿ, ನೀವೇ ಡಿಫ್ರೆನ್ಸ್ ನೋಡಿ ಹೇಗಿರುತ್ತೆ ಅಂತ. ಇಷ್ಟೋ ತನಕ ಮಾತಾಡಿದ್ದು ನಾರ್ಮಲ್ ಮೋಡು. ಇವಾಗ ಫಸ್ಟ್ ಲೆವೆಲ್ 1 ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತಿದ್ದೀನಿ. ಇವಾಗ ನೀವೇ ನೋಡ್ತಿರ್ಬೋದು ಸೌಂಡ್ ಕ್ವಾಲಿಟಿ, ಸೌಂಡ್ ಡಿಫ್ರೆನ್ಸು ಯಾವ ಥರ ಬರ್ತಿದೆ ಅಂತ ನೋಡಿ. ಗಾಡಿ ಸೌಂಡ್ ಯಾವ ಥರ ಕೇಳ್ತಿರ್ಬೋದು ಅಂತ ನೀವೇ ಅಬ್ಸರ್ವ್ ಮಾಡಿ. ಇವಾಗ ಲೆವೆಲ್ 2 ಹಾಕಿದ್ದೀನಿ. ಇವಾಗ ನೋಡಿ ಡಿಫ್ರೆನ್ಸ್ ಹೇಗೆ ಗೊತ್ತಾಗುತ್ತೆ ಅಂತ. ಆವಾಗಲೇ ಲೆವೆಲ್ 1 ಹಾಕಿದ್ದೆ. ಇದಕ್ಕೂ ಏನು ಡಿಫ್ರೆನ್ಸ್ ನೀವೇ ಅಬ್ಸರ್ವ್ ಮಾಡಿ. ನಾನು ಅನ್ಕೊಳ್ತೀನಿ ಸ್ವಲ್ಪ ನಾಯ್ಸ್ ರೆಡ್ಯೂಸ್ ಆಗಿದೆ ಅಂತ. ಈಗ ಲೆವೆಲ್ 3 ಹಾಕ್ತೀನಿ. ಲೆವೆಲ್ 3ನೂ ಇದೆ ಇದರಲ್ಲಿ. ಲೆವೆಲ್ 3 ಹಾಕಿದಾಗ 3 ಸತಿ ಬ್ಲಿಂಕ್ ಆಗುತ್ತೆ ಲೈಟು. ಇವಾಗ ನಾನು ಏನು ವಾಯ್ಸ್ ಕೇಳಿಸೋದೇ ಇಲ್ಲ, ನನ್ನ ವಾಯ್ಸ್ ಅಷ್ಟೇ ಕೇಳಿಸುತ್ತೆ. ಬ್ಯಾಕ್ಗ್ರೌಂಡ್ ವಾಯ್ಸ್ ಏನು ನಾಯ್ಸ್ ಕೇಳಿಸಲ್ಲ ಅಂದ್ಕೊಳ್ತೀನಿ. ನೋಡಿ ನೀವೇ ಅಬ್ಸರ್ವ್ ಮಾಡಿ, ಗೊತ್ತಾಗುತ್ತೆ ಹೇಗೆ ಅಂತ. ಬೈಕಲ್ಲಿ ಟೆಸ್ಟ್ ಮಾಡೋಣ ಅಂತ, ಬೈಕಲ್ಲಿ ಗಾಳಿ ಜಾಸ್ತಿ ಬರುತ್ತಲ್ಲ ಬೈಕಲ್ಲಿ ಹೋಗ್ಬೇಕಾದ್ರೆ, ಟೆಸ್ಟ್ ಮಾಡೋಣ ಅಂತ ಬೈಕಲ್ಲಿ ಹೋಗ್ತಿದ್ದೀವಿ. ನೋಡಿ ವಾಯ್ಸು ಚೂರು ನಾಯ್ಸ್ ಕೇಳಿಸ್ತಿಲ್ಲ, ನಂದೇ ವಾಯ್ಸ್ ಕೇಳಿಸ್ತಿದೆ. ನನಗನ್ಸುತ್ತೆ ಗುಡ್ ಪ್ರಾಡಕ್ಟ್ ಅಂತ ಆಗ್ಬೋದು. 100 ರೂಪೀಸ್ಗೆ ವರ್ತು, 1000 ರೂಪೀಸ್ಗೆ ವರ್ತು. ಇವಾಗ ಡಿಸ್ಟೆನ್ಸ್ ಚೆಕ್ ಮಾಡೋಣ ಎಷ್ಟು ದೂರ ಬರುತ್ತೆ ಅಂತ. ನಾನು ಅನ್ಕೊಳ್ತೀನಿ ಒಂದು 100 ಮೀಟರ್ ಬರ್ಬೋದು ಅಂತ. ನೋಡೋಣ ಎಷ್ಟು ಬರುತ್ತೆ ಅಂತ. ತಿರುಗಿ ಮಾತಾಡ್ತೀನಿ ಅಂತ ನೋಡಿ, ತಿರುಗೆಲ್ಲ ಮಾತಾಡ್ತಿದ್ದೀನಿ. ಇಷ್ಟು ದೂರ ಬಂದಿರ್ತೀನಿ. ಮೇ ಬಿ ಇಷ್ಟ ಡಿಸ್ಟೆನ್ಸ್ 100 ಮೀಟರ್ ಏನು ಬಂದಿಲ್ಲ. ಒಂದು ನೋಡೋಣ ಎಷ್ಟು ಕೇಳಿಸಿತ್ತು ಏನು. ನನಗಂತೂ ಈ ಪ್ರಾಡಕ್ಟು ತುಂಬ ಇಷ್ಟ ಆಯಿತು. ಕಮ್ಮಿ ಬಜೆಟಲ್ಲಿ ಓಕೆ. ಬಿಲ್ಡ್ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಓಕೆ ಆಗ್ಬೋದು. ಇಷ್ಟು ಕಮ್ಮಿ ಬಜೆಟಲ್ಲಿ ಇಷ್ಟೊಂದು ಸೌಂಡ್ನ ಚೆನ್ನಾಗಿ ಕೊಡ್ತಿದೆ. ಇದು ನನಗೆ ತುಂಬ ಯೂಸ್ಫುಲ್ ಅನ್ನಿಸ್ತು. ಕಮ್ಮಿ ಬಜೆಟಲ್ಲಿ ಯಾರಾದರೂ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿರೋರು ಇದು ಪರ್ಚೇಸ್ ಮಾಡ್ಬೋದು. ಇದ್ರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ಸ್ಟಾರ್ಟಿಂಗ್ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ, ನಾನು ಸ್ಟಾರ್ಟಿಂಗೇ ಮಾಡ್ತಿರೋದು, ಅದಕ್ಕೆ ಇದನ್ನೇ ತೊಗೊಂಡಿದ್ದೀನಿ. ನಿಮಗೆ ಏನಾದರೂ ಬೇಕಂದರೆ ಲಿಂಕ್ ಹಾಕ್ತೀನಿ, ಪರ್ಚೇಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.